ಗಣರಾಜ್ಯೋತ್ಸವ 2024 ವೇದಿಕೆಯನ್ನ ಅಲಂಕರಿಸಿದ್ದಾರೆ ನಮ್ಮ ಶಿಕ್ಷಕರು ಮತ್ತು ಅತಿಥಿಗಳಿಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಸಂವಿಧಾನವೇ ಗಣರಾಜ್ಯದ ಉಸಿರು. ಇದು ಜಾರಿಗೆ ಬಂದಿದ್ದು 1950 ಜನವರಿ 26ರಂದು. ಮುಟ್ಟಿಸಿಕೊಳ್ಳದವನಾಗಿ ಹುಟ್ಟಿದ ನೀನು ಅಪ್ಪಿಕೊಳ್ಳುವವನಂತಾದೆ. ಸಮಾನತೆಗಾಗಿ ಹೋರಾಡಿದ ನೀನು ಅಸಾಮಾನ್ಯನಾದೆ. ಕತ್ತಲೆ ಕೂಪದಲ್ಲಿ ಬೆಳೆದ ನೀನು ಇಡೀ ಸಮಾಜದ ಆಶಾಕಿರಣವಾದೆ. ಶಾಲೆಗೆ ಸೇರಲು ಒದ್ದಾಡಿದ ನೀನೇ ಪಠ್ಯವಾದೆ, ವಿಶ್ವವಿದ್ಯಾಲಯವಾದೆ. ಸಂಕೋಲೆಗಳ ಬಂದಿಯಾಗಿದ್ದ ನೀನೇ ಸ್ವಾತಂತ್ರ್ಯ ದೇವರಂತಾದೆ. ಅಸ್ತಿತ್ವ ಇಲ್ಲದವನಾಗಿದ್ದ ನೀನೇ ಬೃಹತ್ ದೇಶದ ಸಂವಿಧಾನ ಕರ್ತನಾದೆ. ಇದೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನಿಮಗಿದೋ ಸಾವಿರ ಸಾವಿರ ನಮನ. ಸಂವಿಧಾನವನ್ನ ರಚಿಸಿದವರಲ್ಲಿ ಅಂಬೇಡ್ಕರರು ಪ್ರಮುಖರು. ಇದಕ್ಕಾಗಿ ಅವರು ಹಗಲಿರುಳು ಶ್ರಮಿಸಿದರು. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಏಕತೆ, ಭ್ರಾತೃತ್ವ ಎಂಬ ಪ್ರಮುಖ ಮೌಲ್ಯಗಳಿವೆ. ಭಾರತದ ಸಂವಿಧಾನವು ಪ್ರತಿಯೊಂದರಲ್ಲೂ ವಿಶೇಷತೆಯನ್ನು ಹೊಂದಿದ್ದು, ಹಸ್ತಾಕ್ಷರದಲ್ಲಿ ರಚನೆಯಾದ ವಿಶ್ವದ ಮೊದಲ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮದು ಪ್ರಪಂಚದಲ್ಲಿಯೇ ಅತಿದೊಡ್ಡ ಲಿಖಿತ ಸಂವಿಧಾನ. ಎಲ್ಲರಿಗೂ ಇದನ್ನ ಹೆಮ್ಮೆಯಿಂದ ಹೇಳೋಣ. 1947 ಆಗಸ್ಟ್ ರಂದು ಭಾರತವು ಸ್ವತಂತ್ರವಾಯಿತು. ನಮ್ಮದೇ ಆದ ಘಟನಾವಳಿಗಳನ್ನ ಜಾರಿಗೆ ತಂದು ಯಾರ ಸಹಾಯವಿಲ್ಲದೆ ನಮ್ಮ ಆಡಳಿತವನ್ನ ಆರಂಭಿಸಿದ್ದು 1950 ಜನವರಿ 26ರಂದು. ಇಂದು ನಮ್ಮ ಪ್ರಜಾರಾಜ್ಯ ದಿನ. ಪ್ರತಿ ವರ್ಷವೂ ಈ ಪ್ರಜಾರಾಜ್ಯ ದಿನವನ್ನ ಆಚರಿಸುತ್ತೇವೆ. ನಮ್ಮ ಸಂವಿಧಾನ ರಚಿಸಲು ಸಹಾಯಕರಾದ ಎಲ್ಲ ಜನರನ್ನ ಈ ದಿನದಂದು ನೆನೆಯುತ್ತೇವೆ. ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸುತ್ತೇವೆ. ದೇಶದ ಉನ್ನತಿಗಾಗಿ ಬಲಿದಾನಗೈದ ಅಮರರನ್ನ ನಾವಿಂದು ನೆನೆಯೋಣ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯೋಣ. ಸತ್ಯ ಮತ್ತು ಸಮಾನತೆಯೇ ಸಂವಿಧಾನ ಅಡಿಪಾಯಗಳಾಗಿವೆ. ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆಯಲ್ಲ, ಅದು ಜನರ ಬದುಕು ಕಟ್ಟುವ ಮಹಾನ್ ಗ್ರಂಥ. ಕೋಟಿ ಇದ್ದರೂ ನಿನಗೆ ಕೈ ಮುಗಿದು ಓಟು ಕೇಳುತ್ತಾರೆ ಎಂದರೆ ಆ ಓಟಿಗೆ ಬೆಲೆ ಕಟ್ಟಲಾಗದು. ಸಂವಿಧಾನ ರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನ ಉಳಿಸೋಣ. ಸೂಕ್ತ ನಾಯಕರನ್ನ ಆರಿಸೋಣ. ಪ್ರಬುದ್ಧ ಭಾರತ ನಮ್ಮ ಕೈಯಲ್ಲಿದೆ. ದೇಶದಲ್ಲಿರಲಿ ಸಾಮರಸ್ಯದ ಒಗ್ಗಟ್ಟು, ಅದುವೇ ಪ್ರಗತಿಯ ಗುಟ್ಟು. ವಂದನೆ ಸಲ್ಲಿಸುವೆ ಅಮರ ವೀರರಿಗೆ, ಧನ್ಯವಾದ ತಿಳಿಸುವೆ ಅವಕಾಶ ನೀಡಿದವರಿಗೆ. ಜೈ ಭೀಮರಾವ್, ಜೈ ಭಾರತ್.